ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಫೆಬ್ರವರಿ 14ರಿಂದ 18ರವರೆಗೆ ಶಿವರಾತ್ರಿ ಜಾತ್ರೆ ಹಾಗೂ ರಥೋತ್ಸವ ನಡೆಯುವ ಹಿನ್ನೆಲೆಯಲ್ಲಿ ಭಕ್ತರು ಪವಾಡ ಪುರುಷನ ದರ್ಶನ ಪಡೆದು ಪುನೀತರಾಗಲು ಪಾದಯಾತ್ರೆ ಮೂಲಕ ಆಗಮಿಸುತ್ತಿದ್ದಾರೆ. ಕಾಡು ಪ್ರಾಣಿಗಳ ಭೀತಿಯಲ್ಲೂ ಭಕ್ತರು ಭಯಭಕ್ತಿಯಿಂದ ಮಹದೇಶ್ವರ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ. ಪ್ರತಿ ವರ್ಷವೂ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಕಳೆದ ಕೆಲವು ವರ್ಷಗಳಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಅರಣ್ಯ ಇಲಾಖೆಯವರು ಸಫಾರಿ ಆರಂಭಿಸಿ ಹಣ ಗಳಿಸುವ ತಂತ್ರದಿಂದಾಗಿ ಕಾಡಿನಲ್ಲಿರಬೇಕಾದ ಕಾಡು ಪ್ರಾಣಿಗಳು ಸಫಾರಿಗೆ ಹೆದರಿ ನಾಡಿನತ್ತ ಬಂದು ಆಹಾರಕ್ಕಾಗಿ ದಾಳಿ ನಡೆಸುತ್ತಿದೆ ಎಂದು ಮೈಸೂರಿನ ಪಾದಯಾತ್ರಿ ಚಂದ್ರು ಅಭಿಪ್ರಾಯಪಟ್ಟು, ಹಿಂದಿನಿಂದಲೂ ಪಾದಯಾತ್ರೆ ಬರುತ್ತಿದ್ದರೂ ಆಗ ಕಾಡು ಪ್ರಾಣಿಗಳು ಇದ್ದವು, ಆಗ ಏಕೆ ದಾಳಿ ಮಾಡಲಿಲ್ಲ ಎಂದು ಪ್ರಶ್ನೆ ಮಾಡಿದರು. ಪ್ರತಿ ವರ್ಷವೂ ಭಕ್ತರ ಸಂಖ್ಯೆ ಅಧಿಕವಾಗ್ತಿದೆ. ಮಹದೇಶ್ವರ ಪವಾಡ ಅಂತ ಹೋದೆ. ಈ ಒಬ್ಬರು ಪಾದಯಾತ್ರೆ ಬಂದರೆ ಮುಂದಿನ ವರ್ಷ 5 ಪಾದಯಾತ್ರೆ ಬರುವವರು, ಹೀಗೆ ಪ್ರತಿ ವರ್ಷವೂ ಪಾದಯಾತ್ರಿಗಳ ಸಂಖ್ಯೆ ಅಧಿಕವಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಅಧಿಕ ಪ್ರಮಾಣದಲ್ಲಿ ಪಾದಯಾತ್ರಿಗಳು ಕಾವೇರಿ ನದಿ ದಾಟಿಕೊಂಡು ಬರುವ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಾವೇರಿ ನದಿ ಹರಿಯುವ ನೀರಿನ ಪ್ರಮಾಣ ಕಡಿಮೆ ಮಾಡಿಸಿದ್ದರಿಂದ ಹೆಚ್ಚಿನ ಜನರು ಆಗಮಿಸುತ್ತಾ ಇದ್ದಾರೆ. ಕಾಡು ಪ್ರಾಣಿಗಳನ್ನು ಬೆದರಿಸುವ ಕಾರ್ಯಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾಡಬೇಕಾಗಿದೆ ಎಂದು ರಾಮನಗರದ ಪಾದಯಾತ್ರಿಗಳು ಹೇಳಿದರು. ಒಟ್ಟಿನಲ್ಲಿ ಪವಾಡ ಪುರುಷ ಮಲೆಮಹದೇಶ್ವರ ದರ್ಶನಕ್ಕೆ ಶಿವರಾತ್ರಿ ಜಾಗರಣೆ ಮಾಡಲು ಭಯಭಕ್ತಿಯಿಂದ ಸಾಗರೋಪಾದಿಯಲ್ಲಿ ಭಕ್ತರು ಪಾದಯಾತ್ರೆಯಲ್ಲಿ ಬರುತ್ತಿದ್ದು, ಇವರುಗಳ ನಂಬಿಕೆಗೆ ಮಹದೇಶ್ವರನ ಅನುಗ್ರಹ ಸಿಗಬೇಕಾಗಿದೆ. ಚಿರತೆ ಆತಂಕ ಏನಕ್ಕೆ ಅಂತಂದ್ರೆ ಇವರು ಸಫಾರಿ ಮಾಡ್ಕೊಂಡಿದ್ದಾರೆ. ಸಫಾರಿ ಮಾಡಿರೋದ್ರಿಂದ ಚಿರತೆ ಆತಂಕ ಎಲ್ಲರಿಗೂ. ಇದಕ್ಕೂ ಮೊದಲೇ ತಾತ ಮುತ್ತಾತನ ಕಾಲದಲ್ಲಿ ಯಾವ ಚಿರತೆನೂ ಇರಲಿಲ್ಲ. ಎಂತ ಪ್ರಾಣಿಗಳಿದ್ರು ಎಲ್ಲ ಜನಗಳೆಲ್ಲ ಹೋಗ್ತಾ ಇದ್ರು. ಅವಾಗ ಏನಕ್ಕೆ ಚಿರತೆ ದಾಳಿ ಮಾಡಲಿಲ್ಲ, ಈಗೇನಕ್ಕೆ ಚಿರತೆ ದಾಳಿ ಮಾಡ್ತಾ ಇದೆ? ಎಲ್ಲ ಏನಂದ್ರೆ ಇವರು ಸರ್ಕಾರದವರು ದುಡ್ಡು ಮಾಡೋಕ್ಕೋಸ್ಕರ ಸಫಾರಿ ಮಾಡ್ಕೊಂಡು ಹಂಗಾಗಿ ಚಿರತೆಗಳನ್ನ ಎಲ್ಲಿಂದನೋ ತಂದು ಪ್ರಾಣಿಗಳನ್ನ ತೋರ್ಸೋಕ್ಕೋಸ್ಕರ ಇವರು ಸಫಾರಿ ಮಾಡ್ಕೊಂಡಿದ್ದಾರೆ. ಅದ್ಬಿಟ್ರೆ ಇನ್ನೇನು ಇಲ್ಲ. ಎಲ್ಲ ಚಿರತೆಗಿರ್ತೆ ಎಲ್ಲ ಅವಾಗಿನ ಕಾಲದಲ್ಲೂ ಇತ್ತು. ಜನಗಳೆಲ್ಲ ಮಧ್ಯರಾತ್ರಿಲೂ ನಡ್ಕೊಂಡು ಹೋಗ್ತಾ ಇದ್ರು. ಇವ್ರುಗಳು ಟೈಮಿಂಗ್ಸ್ ಎಲ್ಲ ಮಾಡೋರೆ. ಇವಾಗ 7 ರಿಂದ 4 ಗಂಟೆ ಅಂತ ಅಂದ್ಬಿಟ್ಟು ಮಗು ಮೇಲೆ ದಾಳಿ ಆಯ್ತು. ಎಲ್ಲ ಯಾರು ಕೇಳೋರವ್ರೆ? ಎಲ್ಲ ಗೌರ್ಮೆಂಟ್ ಸರ್ಕಾರದವ್ರು ಒಟ್ನಲ್ಲಿ ದುಡ್ಡು ಮಾಡ್ಬೇಕಷ್ಟೇ. ನಿಮ್ಗೆ 2,000 ರೂಪಾಯಿ ದುಡ್ಡು ಬರ್ಬೇಕಲ್ವಾ ಅಕೌಂಟ್ಗೆ? ಅದೆಲ್ಲ ಇಲ್ಲಿಂದಾನೇ ಬರ್ತಾರದು ಸಫಾರಿ ಮಾಡಿರೋದ್ರಿಂದ. ಮತ್ತೆ ಈಗ ನಮ್ಗಳ ದುಡ್ಡು ಜನಗಳ ದುಡ್ಡನ್ನ ಜನಗಳಿಗೆ ರಿಟರ್ನ್ ಕೊಡ್ತಾ ಇದಾರೆ ಅಷ್ಟೇ, ಇನ್ನೇನಿಲ್ಲ. ಜನಗಳಿಗೆ ಅದು ಅರ್ಥ ಆಯ್ತಾ ಇಲ್ಲ. ದುಡ್ಡುಗೋಸ್ಕರ ಯಾವತ್ತು ಓಟ್ ಹಾಕ್ಬೇಡಿ. ನೋಡ್ಕೊಂಡು ಮನುಷ್ಯ ನೋಡ್ಕೊಂಡು ನಮಗೋಸ್ಕರ ಓಟ್ ಇರೋದೇ ನಮಗೋಸ್ಕರ. ದುಡ್ಡುಗೋಸ್ಕರ ಯಾರು ಓಟ್ ಮಾಡ್ಕೋಬೇಡಿ ದಯವಿಟ್ಟು. ಈ ಮುಂದಕ್ಕಾದ್ರೂ ಬುದ್ಧಿ ಕಲೀರಿ ಜನಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಚಂದ್ರು ಅಂತ, ಮೈಸೂರು. ವರ್ಷ ಭಗವಂತಂದು ದಿನ ದಿನ ಹೆಚ್ಚುತ್ತಾ ಇದೆ. ಈ ಸಾರಿ ಒಬ್ಬರಾದ್ರೆ ಮುಂದೆ ಸಾರಿಗೆ 5 ಜನ ಆಯ್ತದೆ, 5 ಜನ ಆದ್ರೆ 50 ಜನ ಆಯ್ತಾ ಇದೆ. ಭಗವಂತನ ಮಹಿಮೆ ಹಂಗಿದೆ, ಶಕ್ತಿ ಹಂಗಿದೆ. ಈಗ ಎಲ್ಲಾ ಆನೇಕಲ್ಲು, ಬೆಂಗಳೂರು, ಬಿಡದಿ, ಬೈರಮಂಗ್ಲ ಎಲ್ಲಾ ಕಡೆ ಬರ್ತಾ ಇದೆ. ನಾವು ಚನ್ನಪಟ್ಟಣ ಪಕ್ಕ ರಾಂಪುರ, ಗೊಂಬೆ ನಾಡ್ನವರು, ಎಲ್ಲಾ ಕಡೆಯಿಂದನೂ ಜನ ಬರ್ತಾ ಇದೆ. ಭಗವಂತನ ಒಲವು ಜಾಸ್ತಿ ಆಯ್ತಾ ಇದೆ, ಭಕ್ತಿ ಜಾಸ್ತಿ ಆಯ್ತಾ ಇದೆ. ಇವಾಗ ಸುಮಾರು 4-5 ಲಕ್ಷ ಜನ, 5 ಲಕ್ಷ ಜನ ಆಗ್ಬೋದು. ಪ್ರತಿಯೊಬ್ಬರಿಗೂ ಊಟ, ಹಣ್ಣು, ಹಂಪ್ಲ ಭಗವಂತ ಹಂಗೆ ದೊರಕಿಸ್ತಾ ಇದ್ದಾನೆ. ನಮ್ಮ ಮನೇಲಿ ನಾವು 5 ಜನಕ್ಕೆ ಊಟ ಹಾಕ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಆದ್ರೆ ಆ ಭಗವಂತನ ವರ ತುಂಬಾ ಭಕ್ತಾದಿಗಳು ಕೊಡ್ತಾ ಇದ್ದಾರೆ. ಅದ್ಯಾವ ತರ ಒದಗಿಸ್ತಾರೆ ಎಲ್ಲ ಭಗವಂತನ ಇದು. ಹಣ್ಣಿಂದ ಹಿಡಿದು ಐಸ್ ಕ್ರೀಮ್ ಹಿಡಿದು ಜ್ಯೂಸ್ ಇಂದ ಹಿಡಿದು ಪ್ರತಿಯೊಂದು ಭಗವಂತನ ಸೇವೆ. ಕಾವೇರಿ ನೀರು ದಾಟಿ ಬಂದ್ರಿ? ಕಾವೇರಿ ನೀರು ಪ್ರತಿ ವರ್ಷ ಸರ್ ನಾವು ಒಂದ್ಸರಿ ಇಲ್ಲಿ ಬರ್ತದೆ, ಒಂದ್ಸರಿ ಕೊಚ್ಕೊ ಹೋಗಿದ್ದಾರೆ. ಈ ಸಾರಿ ಪಾಪ ಡಿ ಕೆ ಸಾಹೇಬ್ರು ಕಮ್ಮಿ ಮಾಡಿಸಿ ಇಷ್ಟಿದೆ ನೀರು. ಇದು ಭಗವಂತನ ಇದು ಅಂದ್ರೆ ವರ್ಷ ಜಾಸ್ತಿ ಆಯ್ತಾ ಇದೆ. ಚಿರತೆ ಆತಂಕ ಈಗ ಸರ್ ಚಿರತೆ ಸರ್ ಫಾರೆಸ್ಟ್ ಅವರು ಸಾಹೇಬ್ರು ಸ್ವಲ್ಪ ಅಲ್ಲಲ್ಲಿ ಔಷಧಿ ಬಾಂಬ್ಗಳು ಅವು ಹಾಕಿ ಬೆದರಿಸ್ಬೇಕವ. ಸ್ವಲ್ಪ ಅವರು ಸೈರನ್ ಬರುವಂತ ಗಾಡಿ ಓಡಾಡಬೇಕು. ಈ ಟೈಮಲ್ಲಿ ಏನೇ ಕಂಟ್ರೋಲ್ ಮಾಡೋದಿರಲ್ಲ ಸರ್. ನಾವು ಇದೇ ಸಾರಿ ಕೊರೋನಾ ಬಂದಾಗ ಪೊಲೀಸರು ಅಡ್ಡಾಕರು ಬಿಡಲಿಲ್ಲ. ನಾವು ಸತ್ರು ಸರಿ ಏನ್ ಮಾಡೋ ಯಾತ್ರೆ ಮಾಡೋಕೆ ಬಂದೋ ಸರ್. ಭಗವಂತಂದು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಇದೇ ಇದು ಭಗವಂತನ ಸೇವೆಗೆ.